ನಮಸ್ತೆ ಸ್ನೇಹಿತರೆ, ಬೆಂಗಳೂರು ಯೂನಿವರ್ಸಿಟಿಯ 24 ಮತ್ತು 25ನೇ ಸಾಲಿನ PG ಅಡ್ಮಿಷನ್ದು ಮೆರಿಟ್ ಲಿಸ್ಟನ್ನು ಅವರು ನಿನ್ನೆ ತಾನೇ ಬಿಟ್ಟಿದ್ದಾರೆ. ನಿನ್ನೆ ನೈಟ್ ಅದು ಬಿಟ್ಟಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ದು ಕೂಡ. ಸೊ ಅದನ್ನು ಚೆಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಡೈರೆಕ್ಟ್ ಲಿಂಕನ್ನೇ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಮೆರಿಟ್ ಲಿಸ್ಟ್ ಬಿಟ್ಟಿರುವಂತಹ ಒಂದು ಪೇಜು. ಸೊ ಇದರಲ್ಲಿ ನೋಡಿ ಎಲ್ಲ ಸಬ್ಜೆಕ್ಟು ಕೂಡ ಇದೆ. ಇದರಲ್ಲಿ ನೀವು ಯಾವ ಸಬ್ಜೆಕ್ಟ್ ಚೆಕ್ ಮಾಡಬೇಕು ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೆರಿಟ್ ಲಿಸ್ಟು ಓಪನ್ ಆಗುತ್ತೆ. ಅದರಲ್ಲಿ ನೀವು ನಿಮ್ಮ ನೇಮು ಮತ್ತು ನಿಮ್ಮ ಡೀಟೇಲ್ಸ್ಗಳನ್ನು ಚೆಕ್ ಮಾಡ್ಕೋಬಹುದು. ಹಾಗೆ ಈ ಕೆಳಗಡೆ ಬಂದರೆ MCOM ಮತ್ತು ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಬಂದುಬಿಟ್ಟು ನಾವು ಒಂದು ಡಿಪಾರ್ಟ್ಮೆಂಟ್ದು ಚೆಕ್ ಮಾಡಿ ನೋಡೋಣ. ಕ್ಲಿಕ್ ಮಾಡಿ ಚೆಕ್ ಮಾಡೋಣ. ಎಕ್ಸಾಂಪಲ್ ಇವಾಗ ಫಿಸಿಕ್ಸ್ ಡಿಪಾರ್ಟ್ಮೆಂಟನ್ನೇ ಚೆಕ್ ಮಾಡೋಣ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಒಂದು ಮೆರಿಟ್ ಲಿಸ್ಟ್ ಪೇಜ್ ಓಪನ್ ಆಯಿತು. ಇದರಲ್ಲಿ ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗುವಂಥದ್ದು. ಇದರಲ್ಲಿ ನೀವು ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, ಪರ್ಸಂಟೇಜು ಎಲ್ಲದನ್ನು ನೋಡ್ಕೋಬೋದು. ಮತ್ತು ರಿಮಾರ್ಕ್ಸಲ್ಲಿ ಮೇಯ್ನ್ ನೋಡಿ ಯಾವುದಾದ್ರೂ ರಿಮಾರ್ಕ್ಸ್ ಇದೆಯಾ ಅಂತ ಅಂದ್ಬಿಟ್ಟು ನೀವು ಚೆಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಚೆಕ್ ಮಾಡಿಕೊಂಡು ಯಾವ ಒಂದು ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಅಥವಾ ಅವರು ಯಾವ ಒಂದು ಡಾಕ್ಯುಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ನೀವು ವಿತ್-ಇನ್ 23rd 23ನೇ ತಾರೀಕು ಒಳಗಡೆ ನೀವು ತೊಗೊಂಡೋಗಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಅಂದರೆ ನಾಳೆನೇ. ಸೊ ನಾಳೆ ಮಾರ್ನಿಂಗ್ ನೀವು ಹೋಗಿ ಆ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟನ್ನು ಮಾಡಬೇಕು. ನಿಮ್ಮ ಹಾರ್ಡ್ ಕಾಪಿ ಜೊತೆನೇ ಹೋಗಿ ಈ ರೀತಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಸಬ್ಮಿಟ್ ಮಾಡಿ ಬನ್ನಿ. ಮತ್ತು ಅವರು ಸೆಕೆಂಡ್ ಮೆರಿಟ್ ಲಿಸ್ಟನ್ನು 23ನೇ ತಾರೀಕು ಸಂಜೆ ಬಿಡ್ತಾರೆ. ಆವಾಗ ಆ ಮೆರಿಟ್ ಲಿಸ್ಟಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಫಿಸಿಕ್ಸ್ ಡಿಪಾರ್ಟ್ಮೆಂಟು ಓಪನ್ ಮಾಡಿ ತೋರಿಸಿದ್ದೀನಿ. ಹಾಗೆ ಮತ್ತೊಂದು ಡಿಪಾರ್ಟ್ಮೆಂಟ್ದು ಕೂಡ ನಾವು ಇವಾಗ ಓಪನ್ ಮಾಡಿ ನೋಡೋಣ. ಎಕ್ಸಾಂಪಲ್ ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅದು ಓಪನ್ ಮಾಡೋಣ. ಝುವಾಲಜಿ ಡಿಪಾರ್ಟ್ಮೆಂಟೇ ಓಪನ್ ಮಾಡೋಣ. ಇಲ್ಲಿ ಬಂದಾಗ ನೋಡಿ ಈ ರೀತಿ ಓಪನ್ ಆಯಿತು. ಇದರಲ್ಲಿ ರಿಮಾರ್ಕ್ಸ್ ಅಂತ ನೋಡೋಣ. ಸೊ ರಿಮಾರ್ಕ್ಸ್ ಯಾರ್ಯಾರ್ದು ಅಂತಂದ್ಬಿಟ್ಟು ಯಾರ್ಯಾರ್ದು ಎಷ್ಟೆಷ್ಟು ರ್ಯಾಂಕಿಂಗ್ ಇದೆ ಏನು ಅಂತ ಅಂದ್ಬಿಟ್ಟು ನೀವು ಇದರಲ್ಲಿ ನೋಡ್ಕೋಬಹುದು. ಇದು ಜಸ್ಟ್ ಓಮಿನಿ ಬಸ್ ಮೆರಿಟ್ ಲಿಸ್ಟ್ ಅಷ್ಟೇ, ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲ. ಸೊ ಇದರಲ್ಲಿ ಬಂದುಬಿಟ್ಟು ನೀವು ಏನೇ ಅವರು ರಿಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅದರ ಮೇಲೆ ನೀವು ನೋಡ್ಕೊಳ್ಳಿ. ಇದರಲ್ಲಿ ಕೆಲವ್ರದ್ದು ಬಂದುಬಿಟ್ಟು 6th ಸೆಮ್ಮು ಮತ್ತು 3rd ಸೆಮ್ ಮಾರ್ಕ್ಸ್ ಕಾರ್ಡ್ ಪೆಂಡಿಂಗ್ ಅಂತ ತೋರಿಸ್ತಿದ್ದಾರೆ. ಆ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ನೀವು ನಾಳೆ ಮಾರ್ನಿಂಗೇ ಹೋಗಿಬಿಟ್ಟು ಆಯಾ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಬನ್ನಿ. ಮತ್ತು ಅವರು ಸೆಕೆಂಡ್ ರೌಂಡ್ ಮೆರಿಟ್ ಲಿಸ್ಟನ್ನು ನಾಳೆ ಬಿಡ್ತಾರೆ. ನೋಡಿ ಇದರಲ್ಲಿ 6th ಸೆಮ್ ಮಾರ್ಕ್ಸ್ ಕಾರ್ಡು ಅಂತೆಲ್ಲ ಪೆಂಡಿಂಗ್ ತೋರಿಸ್ತಾ ಇದೆ. ಇವ್ರುಗಳೆಲ್ಲ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಲ್ಲಿ ಸಬ್ಮಿಟ್ ಮಾಡಿ. ಹಾಗೆ ಕೆಲವ್ರದ್ದು ಮಾರ್ಕ್ಸ್ ವೇರಿಫಿಕೇಷನ್ ಆಗ್ತಾ ಇರೋವಂಥದ್ದು ಇವ್ರುಗಳೆಲ್ಲ ಬಂದುಬಿಟ್ಟು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಏನು ಒಂದು ಸೆಟ್ಟು ಹಾರ್ಡ್ ಕಾಪಿನ ಅವರಿಗೆ ತೋರಿಸ್ಬಿಟ್ಟು ಮತ್ತು ನಿಮ್ಮದು UUCMSದು ID ಮತ್ತು ಪಾಸ್ವರ್ಡನ್ನು ಅವ್ರಿಗೆ ಕರೆಕ್ಟಾಗಿ ಕೊಡಿ. ಮತ್ತು ಅವ್ರ ಮುಂದೆನೇ ಅದನ್ನು ಓಪನ್ ಮಾಡಿ ನೀವು ನೋಡಿ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಮೆರಿಟ್ ಲಿಸ್ಟ್ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳನ್ನ ನಾನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀನಿ. ಸೊ ನೋಡಿ. ಹಾಗೆ ಯಾರೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.